ಹಲೋ ಹಲೋ ಸರ್ ಹಾ ನಾ ಮಹೇಶ್ ಅಂತ ಹೇಳಿ ಯಾರು? ಮಹೇಶ್ ಇಟ್ನಾಳ್ ಅಂತ ಹೇಳಿ ಸರ್. ಮಹೇಶ್ ಹೇಳ, ಏನಾಗಿತ್ತು ಮಹೇಶ್? ಫಾಸ್ಟಿಂದ ಹೇಳ, ಏನಾಗಿತ್ತು? ಸರ್ ನಾ ಒಂದ್ ಫೇಸ್ಬುಕ್ ವಾಟ್ಸಪ್ ರೀ ನಂಗೆ ಒಂದ್ ಮೆಸೇಜ್ ಬಂದ ಸರ್, ಕೆನರಾ ಬ್ಯಾಂಕಿಂದ ರೀ. ಕೆನರಾ ಬ್ಯಾಂಕಿಂದ ಅಂತ ಯಾವ್ದೋ ಒಂದು ಗ್ರೂಪ್ ನ್ಯಾಗ ಬಂದಿತ್ತು, ಒಂದು ಇಂಡಿವಿಜುವಲ್ ಕಳ್ಸಿದ್ರು? ಗ್ರೂಪ್ ಆಗಿ ಬಂದಿತ್ತು ಸರ್ ಅದು. ಗ್ರೂಪ್ ನ್ಯಾಗ ಬಂದಿತ್ತು. ಏನ್ ಮಾಡಿದಿ ನೀನು? ಅದನ್ನ ಕ್ಲಿಕ್ ಮಾಡಿ ಸರ್. ಹಾ ಒಂದ ಈಗ ಇದು ಟೈಪ್ ಇತ್ತು ಸರ್, ಅದ PDF ಟೈಪ್ ರೀ. ಹಾ ಅದನ್ನ ಓಕೆ ಮಾಡ್ರಿ. ಓಕೆ ಮಾಡೋಣ ಬಹುಶಃ ಬ್ಯಾಂಕ್ನವ್ರ ಕಳ್ಸ್ಯಾರ ಕೇಳಿ ಕಿಶಿಂದ್ರಿ. ನಾ ಕ್ಲಿಕ್ ಮಾಡಿ ನಂದ ಅವ್ರ ಏನ್ ಕೇಳ್ಯಾರ್ರಿ ಅದ್ರಾಗ್ರಿ ನಿಮ್ಮ ಆಧಾರ್ ಕಾರ್ಡ್ ಮತ್ತ ATM ಕಾರ್ಡ್ ನಿಮ್ದು ಅಪ್ಡೇಟ್ ಕೇತಿ ಹಾಕಿದ್ರಿ ಸರ್. ಸ್ವಲ್ಪ ಹಾ ಇಂಗ್ಲಿಷ್ ಇದಾಕತ್ರಿ. ಏನೋ ಆಧಾರ್ ಕಾರ್ಡ್ ಹಾಕಿದಿ, ಮತ್ತೆ ಯಾವ್ದಕ್ಕ ನಿಂದ ಆಧಾರ್ ATM ಕಾರ್ಡ್ ಪಿನ್? ನಂಬರ್ ರೀ, ATM ಕಾರ್ಡ್ ನಂಬರ್ ರೀ ಹಾ ಹಾಕಿ ಲಾಗಿನ್ ಮಾಡಿ ಸರ್. ಲಾಗಿನ್ ಮಾಡ್ಕೊಂಡೆ. ಓಕೆ. ಮಾಡ್ರಿ ಸರ್. ಮಾಡಿ ಹುಡುಪ್ಲೆ ಮಾಡಿ ಒಂದ್ ತಾಸ ಆದ್ಮೇಲೆ ನಾನು ಆಟೋಮೆಟಿಕ್ ದಡ ಮೆಸೇಜ್ ಕಟ್ ಆಗಿದ್ದು ಮೆಸೇಜ್ ಬರಾಕತ್ರಿ ಸರ್, ಕೆನರಾ ಬ್ಯಾಂಕ್ ಇಂತ್ರ ರೀ. ಹಾ ಎಷ್ಟ್ ಅಮೌಂಟ್ ಹೋತ್ ನಿಂದು ಅಷ್ಟು ಟೋಟಲ್ ಆಗಿ? ಟೋಟಲ್ ರೀ ಒಮ್ಮೆ 30,000 ಕಟ್ ಆಗೈತೆ ಸರ್, ಒಮ್ಮೆ 50,000 ಕಟ್ ಆಗೈತೆ ಸರ್. ಒಮ್ಮೆ 50,000, 30,000 ಕಟ್ ಆಯ್ತು. ಹ್ಞೂ ರೀ. ಓಕೆ. ಮತ್ತೆ ಒಳ್ಳೆ ಎಷ್ಟಿತ್ತು ಅಮೌಂಟ್ ನಿಂದು ಬ್ಯಾಲೆನ್ಸ್? 86,000 ಮ್ಯಾಗ ಚಿಲ್ಲರ್ ಇತ್ರಿ. 6,000 ಅಟ್ಟ ಚಿಲ್ಲರ್ ಉಳ್ದಾವ್ ಸರ್. 6,000 ಅಷ್ಟೇ ಉಳ್ದವು. ಹ್ಞೂ ಸರ್. ಅದನ್ನ ಬೇರೆ ಅಕೌಂಟಿಗೆ ಎಲ್ಲಾರ ಟ್ರಾನ್ಸ್ಫರ್ ಮಾಡ್ಬಿಡಿ ಈಗ. ಮಾಡಿಬಿಡ್ರಿ ಸರ್. 6,000. ಹಾ ಇನ್ನೊಂದು ಕೆಲಸ ಮಾಡೀನ್ರಿ ನಾ ಕೆನರಾ ಬ್ಯಾಂಕಿಗೆ ಟೋಲ್ ಫ್ರೀ ನಂಬರ್ ಫೋನ್ ಹಚ್ಚಿ ನಾನು ಎಲ್ಲ ಬ್ಯಾಂಕಿನ ಎಲ್ಲ ನಾನು ಬ್ಲಾಕ್ ಮಾಡಿಸ್ಬಿಟ್ಟೇನೆ ಸರ್. ಬ್ಲಾಕ್ ಮಾಡ್ಸಿಯಾ? ಹ್ಞೂ ಸರ್. ಓಕೆ. ಬ್ಲಾಕ್ ಮಾಡಿಸಿದ್ರೆ ಹೋಗಂಗಿಲ್ಲ ಈಗೇನ. ಹ್ಞೂ ಸರ್. ನೆಕ್ಸ್ಟ್ ಏನ್ ಮಾಡು, ಹ್ಞೂ ಸರ್. ಅದೇನಾರ ಫ್ರೀಸ್ ತೆಗದ್ರಂದ್ರ ಅಮೌಂಟ್ ಎಲ್ಲಿಗೆ ಹೋಗೈತಿಲ್ಲ 1930 ಕಾಲ್ ಮಾಡು. ನಿನ್ನೆ ಅದನ್ನೆಲ್ಲ ಮಾಡೀನಿ ಸರ್. ಸೈಬರ್ ಕ್ರೈಮ್ ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸೀನಿ ಸರ್. ಮಾಡ್ಸಿಯಾ? ಯಾವ ಅಕೌಂಟಿಗೆ? PDF ನನ್ ಕಳ್ಸ್ಯಾರ್ರಿ. ಕಳ್ಸ್ಯಾರ? PDF ತಕೊಂಡ್ ಕಿಶಿಂದ ಸ್ಟೇಷನ್ಗೆ ಹೋಗಿನ್ರಿ ಸರ್. ಸರಿ, ಒಂದ್ ಸೆಕೆಂಡ್ ನಾ ಏನ್ ಹೇಳ್ತೇನೆ ಗೊತ್ತಾ? ಈಗ ಸ್ಟೇಷನ್ಗೆ ಹೋಗೋದು ಅದು ನೆಕ್ಸ್ಟ್ ಪ್ರೊಸೆಸ್. ಇವಾಗ ಏನ್ ಮಾಡು, ನಿನ್ ವಾಟ್ಸಪ್ ನಿನ್ ಫೋನ್ ಒಳಗ ಫೈಲ್ ಮ್ಯಾನೇಜರ್ ಅಂತ ಇರ್ತೈತಿ ನೋಡು. ಫೈಲ್ ಮ್ಯಾನೇಜರ್ ರೀ? ಹಾ ಹ್ಞೂ ಸರ್, ಐತ್ರಿ. ಫೈಲ್ ಮ್ಯಾನೇಜರ್ ಐತೆ. ಅದ್ರಾಗ ಹೋಗಿ APK ಅಂತ ಟೈಪ್ ಮಾಡು ಸರ್ಚ್ ಒಳಗ. APK. ಹಾ ರೀ ಸರ್. ಸರ್ಚ್ ಮಾಡಿದಿ? ಹ್ಞೂ ಸರ್. ಅಲ್ಲಿ ಏನಾರು ಬಂದುವ ಫೈಲ್ ಬಂದುವ? ಫೈಲ್ ರೀ ವಿಂಕ್ ಮ್ಯೂಸಿಕ್ ಐತ್ರಿ, ಪ್ಲೇಯರ್ ಜಸ್ಟ್ ಐತ್ರಿ, MX ಪ್ಲೇಯರ್ ಐತ್ರಿ, ಫ್ಲಿಪ್ಕಾರ್ಟ್ ಐತ್ರಿ ಸರ್. ಅವನ್ನಷ್ಟು ಡಿಲೀಟ್ ಮಾಡು. APK ಅಂತ ಬಂದವುದಲ್ಲ, ಹ್ಞೂ ಸರಿ. ಅವನ್ನಷ್ಟು ಡಿಲೀಟ್ ಮಾಡು. ಮಾಡಿ ಸರ್. APK ನೋಡು, APK ಫೈಲ್ ಅಂದ್ರ ಹ್ಞೂ. ಯಾರಾದ್ರೂ ನಿನ್ನ ಫೋನಿಗೆ ಮಾಲ್ವೇರ್ ಅನ್ನ ಹಾಕ್ತಾರ, ಒಂದು ವೈರಸ್ ಹಾಕ್ತಾರ ಅವ್ರು. ಹ್ಞೂ ಸರ್. ನಿನ್ನ ಫೋನ್ ಅಲ್ಲಿ ಇರುವಲ್ಲ ಡಾಟಾ ಎಲ್ಲ ತಕೊಳಕ. ಈಗ ನೀನ್ APK ಫೈಲ್ ಮ್ಯಾಗ ಕ್ಲಿಕ್ ಮಾಡಿದ್ರಷ್ಟ ದುಡ್ಡು ಹೋಗಂಗಿಲ್ಲ. ಹ್ಞೂ ಸರ್. ನೀ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅಂದ್ರ ನಿನ್ನ ವಾಟ್ಸಪ್ ಬ್ಲಾಕ್ ಆಕತ್ತ. ಹ್ಞೂ ಸರ್. ಅವರು ನೀನು ಎಲ್ಲ ಪಿನ್ ಇದನ್ನ ಹಾಕ್ಬಿಟ್ಟಿ. ಈಗ ನೀನು ಪಿನ್ ಹಾಕಿ ಅದಕ್ಕ ಪಿನ್ ಹಾಕಿದಕ್ಕ ಏನಾಗೈತಿ? ಪಿನ್ ಹಾಕಿದಕ್ಕ ಅಷ್ಟು ಅಮೌಂಟ್ ಇದಾಗೈತಿ, ಏನೋ ಹೋಗೈತಿ ನಿಂದ. ಪಿನ್ ಹಾಕ್ಲಿಲ್ಲ ಅಂತಂದ್ರೆ ನಿನ್ನ ವಾಟ್ಸಪ್ ಬ್ಲಾಕ್ ಆಕತ್ತ. ಹೌದು ಸರ್. ವಾಟ್ಸಪ್ ಲಾಕ್ ಆಗಿ ಈಗ ಆಗಕ್ಕಿಂತ ಮುಂಚೆ ನಿಂದ 80,000 ಎಗರ್ಸಿಟ್ಟಾರ ಈಗ ಅವ್ರು. ಹೌದು ಸರ್. ಸೊ ಅದಕ್ಕೆ 1930 ಕಾಲ್ ಮಾಡಿಯಲ್ಲ, ಎಲ್ಲ ಇದನ್ನ ಬ್ಲಾಕ್ ಮಾಡ್ಸಿಯಲ್ಲ? ಮಾಡ್ಸೇನಿ ಸರ್. ಓಕೆ. ಈಗ APK ಫೈಲ್ ಇದ್ದದ್ದು ಎಲ್ಲ ಡಿಲೀಟ್ ಮಾಡ. ವಾಟ್ಸಪ್ ಅನ್ನ ಡಿಲೀಟ್ ಮಾಡಿ ಒಳ್ಳೆ ಇನ್ಸ್ಟಾಲ್ ಮಾಡು. ಹೌದು ಸರ್. ಡಿಲೀಟ್ ಮಾಡಿ ಈಗ. ಹೌದು ಸರ್. ಡಿಲೀಟ್ ಮಾಡಿ ಒಳ್ಳೆ ಇನ್ಸ್ಟಾಲ್ ಮಾಡೋದು. ಹೌದು ಸರ್. ಆಮೇಲೆ ವಾಟ್ಸಪ್ ಅನ್ನ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊ. ಹೌದು ಸರ್. 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊ. ಡಿಲೀಟ್ ಮಾಡಿ ಆನ್ ಮಾಡ್ಕೊಂತಿಯಲ್ಲ, ಒಳ್ಳೆ ಇನ್ಸ್ಟಾಲ್ ಮಾಡ್ಕೊಂತಿಯಲ್ಲ, ಮಾಡ್ಕೊಂತಿನ ಮ್ಯಾಗ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊ. ಹೌದು ಸರ್. ಆಮೇಲೆ ನಿನ್ನ ಇದ್ರೊಳಗ ಫೋನ್ ಒಳಗ ಗೂಗಲ್ ಅಂತ ಇರ್ತೈತಿ, ಸೆಟ್ಟಿಂಗ್ ಒಳಗ. ಗೂಗಲ್ ರೀ? ಸೆಟ್ಟಿಂಗ್ಸ್ ಒಳಗ ಇರ್ತೈತಿ. ಸೆಟ್ಟಿಂಗ್ಸ್ ಒಳಗ ಹೋಗಿ, ನಾರ್ಮಲ್ ಆಗಿ ಸೆಟ್ಟಿಂಗ್ಸ್ ಒಳಗ ಹೋಗಿ, ಅಲ್ಲಿ ಗೂಗಲ್ ಅಂತ ಆಪ್ಷನ್ ಇರ್ತೈತಿ. ಅಲ್ಲಿ ಹೋಗಿ ನಿನ್ನ ಪಾಸ್ವರ್ಡ್ಸ್ ಎಲ್ಲ ಸೇವ್ ಇರ್ತಾವ. ಹೌದು ಸರ್. ಅವುಗಳನ್ನೆಲ್ಲಾನು ಆಫ್ ಮಾಡ್ಕೊ, ಡಿಲೀಟ್ ಮಾಡ್ಕೊ. ಹೌದು ಸರ್. ಹಂಗಾದ್ರ ನಿಂದು ಫೋನ್ ಸೇಫ್ ಆಗಿರ್ತೈತಿ. ಹೌದು ಸರ್. ನೀ ಏನಾದ್ರೂ ಅವ್ನು ಆಫ್ ಮಾಡ್ಲಿಲ್ಲ ಅಂದ್ರ, ಯಾರ್ದಾರ ಕಡೆ ಮೊಬೈಲ್ ಹೋಯ್ತಂದ್ರ ಅವಾಗ ಪಾಸ್ವರ್ಡ್ಸ್ ಎಲ್ಲ ಗೊತ್ತಕ್ಕೋ ನಿಂದು. ಫ್ಲಿಪ್ಕಾರ್ಟ್ಗೆ ಏನಿಟ್ಟಿ, ಮತ್ತೆ ಯುನೋ ಏನಾರ SBI ಯುನೋ ಇದ್ರೆ ಅದಕ್ಕೆ ಏನಿಟ್ಟಿ ಕ್ಲಿಕ್ ಮಾಡಿದ್ರೆ ಏನೇನ್ ಇರ್ತಾವಲ್ಲ ಅವೆಲ್ಲ ಹೋಕ್ಕವು. ಸೊ ಪಾಸ್ವರ್ಡ್ ಎಲ್ಲ ಗೊತ್ತಕ್ಕವು. ಸೊ ಅದಕ್ಕ ಅವನ್ನ ಎಲ್ಲ ಪಾಸ್ವರ್ಡ್ ಅನ್ನ ಶೋ ಇಡಬೇಡ, ಎಲ್ಲ ಆಫ್ ಇಡು. ಹೌದು ಸರ್. ಹಂಗಾದ್ರ ಅಮೌಂಟ್ ಇದೆ. ಈಗ ಅಮೌಂಟ್ ಫ್ರೀಸ್ ಮಾಡ್ಯಾರ ಅಲ್ಲಿ 1930 ಇದು ಮಾಡಿದಾಗ, ಕಾಲ್ ಮಾಡಿದಾಗ. ಸೀಸ್ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್. ಫ್ರೀಸ್ ಆಗ್ತದ. ಎಲ್ಲಿ ನೀನ್ ಏನ್ ಇದು ಮಾಡಿರ್ತೀಯಲ್ಲ, ಅಮೌಂಟ್ ಹಿಂಗ್ ಹೋಗೈತೆ ಅಂತ ಹೇಳಿರ್ತೀಯಲ್ಲ, ಟ್ರಾನ್ಸಾಕ್ಷನ್ ID ಎಲ್ಲ ಬರ್ಕೊಂಡಾರ.
ಹ್ಞೂ ಬರ್ಕೊಂಡಾರಿ ಎಲ್ಲ ಆಗೈತಿ ಹಾ ನಿಂದೆಲ್ಲಾ ಡೀಟೇಲ್ಸ್ ಎಲ್ಲಾ ಕೊಟ್ಟಿ ನಿಯರ್ ಬೈ ಸ್ಟೇಷನ್ ಇಂದ ಎಲ್ಲಾ ತಗೊಂಡಾರ. ಸೊ ಏನಾರ ಅದನ್ನೇನ್ ಕಂಪ್ಲೇಂಟ್ ಮಾಡಿಯಲ್ಲ ನೀನ್, ಹ್ಞೂ ಸರ್. ಆ ಕಂಪ್ಲೇಂಟ್ ಮಾಡಿದಾಗ ನೀನ್ ಏನ್ ಯಾವ ಅಕೌಂಟಿಗೆ ಹೋಗಿರ್ತೈತಲ್ಲ ಆ ಅಕೌಂಟ್ ಬ್ಲಾಕ್ ಆಗಿರ್ತೈತಿ. ಹ್ಞೂ ಸರ್. ಅದಕ್ಕೇನ್ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಹ್ಞೂ ಸರ್. ಓಕೆ, ಈಗ ಇಷ್ಟ ಮಾಡಿದ APK ಫೈಲ್ ಅವನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ಸಾಕು, ಮುಗೀತು ಇಷ್ಟೇ. ಮಾಡೇನ್ರಿ ಸರ್. ಮತ್ತೇನಾದ್ರು ಪ್ರಾಬ್ಲಮ್ ಆಗೈತೆ ಈಗ? ಮತ್ತೇನಾದ್ರು ಸರ್ ಕ್ಯಾಶ್ ಒಂದ ಪ್ರಾಬ್ಲಮ್ ರೀ, ಮತ್ತೇನಿಲ್ರಿ ಸರ್. ಅಂದ್ರ ನಾ ಒಬ್ರು ಇಸ್ಕೊಂದಿನ್ರಿ ಸರ್. ಹಾ ಅದಕ್ಕ ಹೆಂಗ್ರಿ ಅಮೌಂಟ್ ನನಗ ಚಿಂತೆ ಐತಿ ಸರ್. ಈಗ ನೋಡಪ್ಪ, ಅದು ಹೋಗೈತೆ ಅಂದ್ಮ್ಯಾಗ ಅದು ಇನ್ವೆಸ್ಟಿಗೇಷನ್ ಆಗೇ ಬರ್ಬೇಕು, ಹ್ಞೂ ಹೌದಾ? ಸರ್. ಈಗ ಒಮ್ಮದಮ್ಕ ಹೋಗೈತೇನಿ ಯಾರಿಗೂ ಅಕ್ಕಿ ಅನ್ನೋದು ಗೊತ್ತಾಗಂಗಿಲ್ಲ ಅದ. ಹ್ಞೂ ಈಗ ಆ ಫೈಲ್ ಯಾರ್ ಕ್ರಿಯೇಟ್ ಮಾಡಿದಾರೋ, ಆ ಹ್ಞೂ ಫೈಲ್ ನಿನಗೆ ಹೆಂಗ್ ಬಂತು, ಯಾವ್ರಿಂದ ಬಂತು, ಹಂಗ ಸ್ಟಾರ್ಟ್ ಆಗ್ತದ ಅದ ಎನ್ಕ್ವೈರಿ ಸ್ಟಾರ್ಟ್ ಆಕೊಂತ ಹೋಗತಿ. ಹ್ಞೂ ಸರ್. ಸೊ ಅದು ಎಲ್ಲಿಂದ ಕ್ರಿಯೇಟ್ ಆಗೈತಿ, ಎಲ್ಲಿಂದ ಟ್ರಾನ್ಸ್ಫರ್ ಆಗೈತಿ ಅನ್ನೋದು ಗೊತ್ತಾಗಬೇಕಲ್ಲ. ಹ್ಞೂ ಸರ್. ಗೊತ್ತಾಗಿನ ಮ್ಯಾಗ ಹೋಗ್ತಕ್ಕ, ನೀ ಯಾರಿಗೆ ಅಕ್ಕಿ ಅನ್ನೋದು ನಿನಗೂ ಗೊತ್ತಿಲ್ಲ. ಇಲ್ರಿ ಗೊತ್ತಾಯಿಲ್ರಿ ಸರ್. ಮತ್ತ ಅದು ನೀನ್ ಏನ್ ಮಾಡಿ, ನೀನ್ ತಪ್ಪ ಏನ್ ಮಾಡಿ ಗೊತ್ತಾ, ನಿನ್ನ ಪಿನ್ ಕೋಡ್, ನಿನ್ನ ATM ಕಾರ್ಡು, ನಿಂದೆಲ್ಲಾ ಎಕ್ಸಸ್ ಅನ್ನ ಅವ್ರಿಗೆ ಕೊಟ್ಟಿ. ಕೊಟ್ಟಂಗ ನನ್ನ ಚಂಡನ ಅವ್ರ ಕೈ ಕೊಟ್ಟಂಗ ಆಗೈತ್ರಿ ಸರ್. ಅದಕ್ಕೆ ಏನ್ ಮಾಡ್ಬೇಕ, ಈಗ ನೀನ್ ತಡ್ಕೋಬೇಕು, ಮತ್ತೆ ಏನ್ ಮಾಡಕ್ ಬರಂಗಿಲ್ಲ. ಈಗ ಹೋಗೈತಿ ಅಂದ್ಮ್ಯಾಗ ಅಮೌಂಟ್ ಹ್ಞೂ ಕೂಲ್ ಸರ್. ಆಗಿರ, ಅದೇನ್ ಎಲ್ಲಿ ಹೋಗಂಗಿಲ್ಲ ಅಮೌಂಟ್. ಹ್ಞೂ ಸರ್. ಅದು ಪ್ರೊಸೆಸ್ ಸ್ಟಾರ್ಟ್ ಆಗಿರ್ತತಿ, ಎಲ್ಲಿ ಬಂತು, ಹೆಂಗ್ ಹೋತು, ನಿಂದ ಒಬ್ಬಂದ ಅಲ್ಲಲ್ಲ, ಸಿಕ್ಕಾಪಟ್ಟಿ. ಈಗ ಅದೇ ಅವೇರ್ನೆಸ್ ಮೂಡ್ಸಾಕತ್ತಿರೋದು ಈಗ. ಮೇನ್ ಅಮೌಂಟ್ ಹೋಗತಿ, ಅದನ್ನ ಹೆಂಗ್ ಬನ್ನೇಕ ಹ್ಯಾಕ್ ಹೋಗ್ಬಾರ್ದು ಅನ್ನೋದು ನೋಡ್ಬೇಕಾಗೈತಿ ಫಸ್ಟ್. ಹ್ಞೂ ಸರ್. ಹ್ಮ್ ಹ್ಞೂ ಸರ್. ಆಯ್ತು ಸರ್ ಇನ್ನೊಂದ್ರಿ, ಹಾ ಇದು ಅಮೌಂಟ್ ನನಗ ಸಿಗಬೇಕಾರ ಎಷ್ಟು ದಿವ್ಸ ಹೋಗ್ಬೋದು ಸರ್? ಎಷ್ಟು ತಿಂಗಳು ಹೋಗ್ಬೋದು? ಹೇಳಕ್ ಆಗಲ್ಲಪ್ಪ, ಇಷ್ಟ ದಿನ ಹೋಗತ್ತೆ ಅಂತ ಹೇಳಕ್ ಆಗಲ್ಲ. ಹ್ಞೂ ಸರ್. ನಾನ ನಿನಗ್ ಒಂದೇ ಸಜೆಷನ್ ಅಂತಂದ್ರ, ಬರ್ತತಿ ಇವಾಗ ಬರ್ತತಿ ಅಂತ ಹೇಳಕ್ ಆಗಲ್ಲ. ಅದು ಯಾರ್ ಮಾಡ್ಯಾರ, ಕ್ರಿಯೇಟ್ ಮಾಡ್ಯಾರ, ಅದು ಇನ್ನೊಂದು ನಿನ್ ಮೆಸೇಜ್ ಬರ್ತಾವ. ಆ ಅಕೌಂಟ್ ಬೇರೆ ಅಕೌಂಟಿಗೆ ಹೋಗಿರ್ತತಲ್ಲ, ಅಮೌಂಟ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತತಲ್ಲ, ಅದು ಮೆಸೇಜ್ ಬರ್ತಾ ಇರ್ತಾವ ನಿನಗ. ಆ ಮೆಸೇಜ್ ಬಂದ್ಮ್ಯಾಗ ಗೊತ್ತಾಕತಿ. ನಿನಗೆ ಎಷ್ಟು ಅಮೌಂಟ್ ನಿಂದ ಆ ಅಕೌಂಟ್ನಾಗ ಐತಿ, ಅದು ನಿನಗ ಫಿಕ್ಸ್ ಬರ್ತೈತಿ. ಇವಾಗ ಬರ್ತೈತಿ ನಾನು ಹೇಳಕ್ ಆಗಲ್ಲ. ಹೌದು ಸರ್. ನೀನು ಇವಾಗ ಇಷ್ಟ ದಿನಕ್ಕೆ ಬರ್ತೈತಿ ಅಂತಿದ್ರಲ್ಲ ಸರ್, ಮತ್ತೆ ಬರ್ಲಿಲ್ಲ ಅಂತ ಅನ್ನಕ್ ಹೋಗ್ಬಾರ್ದು ಮತ್ ನೀನು, ಹೌದಲ್ಲ? ಅದಕ್ಕ ಈಗ ಕೇಳತ್ತೇನ್ರಿ ಸರ್. ಯಾಕಾರ ಒಬ್ಬ ನನಗ ರೊಕ್ಕ ನನಗ್ ಕೊಡತೇವ್ರಿ, ಅದನ್ನ ಮತ್ತೊಬ್ರಿಗೆ ಕೊಡ್ಬೇಕಾಗೈತ್ರಿ. ಅದಕ್ಕ ಹೆಂಗ್ರಿ, ಈ ದುಡ್ಡು ಇವತ್ತ ಬರ್ತೈತಿ, ಒಂದ ತಿಂಗಳಿಗೆ ಬರ್ತೈತಿ, 2 ತಿಂಗಳಿಗೆ ಬರ್ತೈತಿ, 3 ತಿಂಗಳಿಗೆ ಬರ್ತೈತಿ ಅಂತ ಹೇಳಕ್ ಆಗಲ್ಲ. ಹೌದು ಸರ್. ನೀನು ಬೇರೆ ಕಡೆ ಅರೇಂಜ್ ಮಾಡೇ ಕೊಡು. ಆಯ್ತು ಆಯ್ತು. ಮತ್ತೇನ ಪ್ರಾಬ್ಲಮ್ ಐತೆ? ಏನ್ ಪ್ರಾಬ್ಲಮ್ ಇಲ್ರಿ ಸರ್. ಪ್ರಾಬ್ಲಮ್ ಆದ್ರ ನಾ ನಿಮ್ಗೆ ಈ ನಂಬರ್ ಫೋನ್ ಹಚ್ಚಿ ನಡೀತಿ ಸರ್. ಇದ ನಂಬರ್ ಐತಿ, ಪ್ರಾಬ್ಲಮ್ ಐತಿ. ಹೌದು ಸರ್. ಓಕೆ ಸರ್ ತಾವ್ ಯಾರ ಅನ್ನೋದು ಗೊತ್ತಾಗ್ಲಿಲ್ಲ ಸರ್. ಶಂಭು ಅಂತ ಸರ್. ನಮ್ಮ ಊರವ್ರ, ನಮ್ ತೆರದವ್ರ ಸರ್ ನೀವು? ಹಲೋ ಸರ್. ಯಾರಂತ ಗೊತ್ತಾಗ್ಲಿಲ್ಲ. ನಾವು ಸರ್, ನಾ